ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಗಳ ಚಾನಲ್ಗೆ ಸ್ವಾಗತ. ಇನ್ನೇನು ಈ ವರ್ಷದ IPL ಕೊನೆ ಹಂತಕ್ಕೆ ಬಂದಾಗಿದೆ. ಒಂದು ಫೈನಲ್ ಶೋಡೌನ್ ಬಾಕಿ. ಅದು ಯಾರ ಮಧ್ಯೆ ಅಂತಂದ್ರೆ RCB ವರ್ಸಸ್ GT, ಒಂದು ಬಿಗ್ ಫೈನಲ್ ಮ್ಯಾಚ್. ಈ ಕಡೆ ನೋಡಿದ್ರೆ RCB ಏನಪ್ಪಾ ಅಂದ್ರೆ 18 ವರ್ಷಗಳ ನಂತರ ನಾವು ಚಾಂಪಿಯನ್ಸ್ ಆಗಿದ್ವಿ. ಹೋದ ವರ್ಷ ಚಾಂಪಿಯನ್ಸ್ ಆದ್ವಿ. ಸೊ ಈ ವರ್ಷ ಏನಪ್ಪಾ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್ ಆಗುವಂತ ಅವಕಾಶ ನಮ್ಗೆ ಸಿಕ್ಕಿದೆ. ಈ ಕಡೆ GT ಅವರು ಆಡಿರೋ 5 ಸೀಸನ್ಗಳಲ್ಲಿ 3ನೇ ಬಾರಿ ಫೈನಲ್ಗೆ ಬರ್ತಾ ಇದ್ದಾರೆ ಗುರು. ಒಂದು ಬಾರಿ ಚಾಂಪಿಯನ್ಸ್ ಬೇರೆ ಆಗಿದ್ರು ಅವರು. ಸೊ ಅವ್ರಿಗೂ ಕೂಡ 2ನೇ ಬಾರಿ ಚಾಂಪಿಯನ್ ಆಗುವಂತ ಅವಕಾಶ ಸಿಕ್ಕಿದೆ. ಯಾರಾಗ್ತಾರೆ 2ನೇ ಬಾರಿ ಚಾಂಪಿಯನ್ಸ್? ಆಮೇಲೆ RCB ವರ್ಸಸ್ GT ಈ ಒಂದು ಫೈನಲ್ ಶೋಡೌನ್ ಪ್ರಿವ್ಯೂ ಮಾಡೋಣ. ಸ್ಟ್ಯಾಟ್ಸ್ ಆಗಲಿ, ಪ್ಲೇಯಿಂಗ್ 11 ಆಗಲಿ, ಆಮೇಲೆ ಕ್ರೇಜಿ ಮ್ಯಾಚ್ ಅಪ್ಸ್ ಎಲ್ಲ ಇದ್ರ ಬಗ್ಗೆ ನೀಟಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಹೈಪ್ ಕೂಡ ಮಾಡಿ. ಒಂದು ಕಡೆ ನಮ್ಮ RCB ಕ್ವಾಲಿಫೈಯರ್ 1 ಅಲ್ಲಿ GT ವಿರುದ್ಧ ರಾಜ್ಗೆದ್ಬಿಟ್ಟು ಆಡಿ ಡೈರೆಕ್ಟ್ ಆಗಿ ಫೈನಲ್ಗೆ ಎಂಟ್ರಿ ಕೊಟ್ಟರು, ಅವ್ರ ವಿರುದ್ಧ ಗೆದ್ದು. ಈ ಕಡೆ GT ಅವರು ಗ್ಯಾಪ್ ಅಲ್ಲಿ ಕ್ವಾಲಿಫೈಯರ್ 1 ಸೋತ್ರು. ಆಮೇಲೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೂಪರ್ ಆಗಿ ಆಡಿ ಕ್ವಾಲಿಫೈಯರ್ 2 ಅಲ್ಲಿ ಗೆದ್ಬಿಟ್ಟು ಅವರು ಫೈನಲ್ಗೆ ಬರ್ತಾ ಇದ್ದಾರೆ. ಇನ್ನು ಮ್ಯಾಚ್ ನಡೀತಾ ಇರೋದು ಅಹಮದಾಬಾದ್ ಅಲ್ಲಿ ನಡೀತಾ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ GT ಅವ್ರಿಗೆ ಹೋಮ್ ಅಡ್ವಾಂಟೇಜ್ ಅಂತೂ ಇದ್ದೇ ಇರುತ್ತೆ. ಬ್ಲ್ಯಾಕ್ ಸಾಯಿಲ್ ಆದ್ರೂ ಕೊಡಿ, ನೀವು ರೆಡ್ ಸಾಯಿಲ್ ಆದ್ರೂ ಕೊಡಿ, ಪಕ್ಕಾ ಹೋಮ್ ಅಡ್ವಾಂಟೇಜ್ ಅಂತೂ ಇರುತ್ತೆ. ಆದರೆ RCBನ ಅಲ್ಲ ಗೆಳೆಯುವಂತಿಲ್ಲ ಗುರು. ಸೊ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಈ ಕಡೆ GT ಹೋಮ್ ಅಡ್ವಾಂಟೇಜ್ ಇಟ್ಕೊಂಡು ಬಂದ್ರುವೆ, ಈ ಕಡೆ RCB ಕ್ಲಿಯರ್ ಫೇವರೇಟ್ಸ್ ಅಂತ ಹೇಳ್ತೀನಿ. ಆಮೇಲೆ ಏನಂದ್ರೆ GT ಯಾಕೆ ಹೋಮ್ ಅಡ್ವಾಂಟೇಜ್ ಇದೆ ಅಂತ ಅಂದ್ರೆ ಅವ್ರದ್ದು ಸ್ಟ್ಯಾಟ್ಸ್ ಹಂಗೆ ಇದೆ ಗುರು. ಈ ವರ್ಷದ ಒಂದು IPL ಅಲ್ಲಿ 7 ಮ್ಯಾಚ್ ಅಲ್ಲಿ 5 ಮ್ಯಾಚ್ ಅವ್ರು ಗೆದ್ದಿದ್ದಾರೆ. 2 ಮ್ಯಾಚ್ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಸೋತಿದ್ದಾರೆ. ಇನ್ನು ಏನಪ್ಪಾ ಅಂದ್ರೆ ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋದಾದ್ರೆ ಇಲ್ಲಿವರೆಗೂ ಆಲ್ಮೋಸ್ಟ್ 9 ಮ್ಯಾಚ್ ಆಡಿದೀವಿ, ಅದರಲ್ಲಿ ನಾವು 5 ಗೆದ್ದಿದ್ದೀವಿ, ಅವ್ರು 4 ಗೆದ್ದಿದ್ದಾರೆ. ನಾವು ಅಪ್ಪರ್ ಹ್ಯಾಂಡಲ್ ಅಂತೂ ಇದ್ದೀವಿ. ಆದ್ರೆ ಏನಂದ್ರೆ ಲಾಸ್ಟ್ 8 ಮ್ಯಾಚಸ್ ಅಲ್ಲಿ 8 ಚೇಸ್ ಮಾಡಿದವರು ಗೆದ್ರು ಗುರು. ಕ್ವಾಲಿಫೈಯರ್ 1 ಅಲ್ಲಿ ನಾವು ಸ್ವಲ್ಪ ಡಿಫೆಂಡ್ ಮಾಡಿ ಕೂಡ ಗೆಲ್ಬಹುದು ಈ 2 ತಂಡಗಳ ಮಧ್ಯೆ ಅಂತ ನಮ್ಮ RCB ತೋರಿಸ್ಕೊಟ್ರು ಅಂತ. ಇನ್ನು ಈ ಅಹಮದಾಬಾದ್ ಪಿಚ್ ಅಲ್ಲಿ ಯಾವ ತರ ಇದೆ ಸ್ಟಾಟ್ಸ್ ಅಪ್ಪ ಅಂತಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಆಲ್ಮೋಸ್ಟ್ 60% ಗೆಲ್ತಾರೆ ಅಂತ, ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು 40% ಗೆಲ್ತಾರೆ ಅಂತ. ಅಂಡ್ ಫಸ್ಟ್ ಬ್ಯಾಟಿಂಗ್ ಎವರೇಜ್ ಕೂಡ ಅದೇ ತರ ಇದೆ ಗುರು. ಸ್ಕೋರ್ ಕೂಡ ಹಂಗೆ ಇದೆ, 195 ಏನೇ ಇದೆ. ಸೆಕೆಂಡ್ ಬ್ಯಾಟಿಂಗ್ ಎವರೇಜ್ ಸ್ಕೋರ್ ಒಂಥರ 180, 180 ಪ್ಲಸ್ ಆ ತರ ಇದೆ. ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ಟಾಸ್ ಗೆದ್ದವರು ಬ್ಯಾಟಿಂಗ್ ತಗೊಂಡ್ರೆ ಉತ್ತಮ. ಬಟ್ ಏನಂದ್ರೆ ಸ್ವಲ್ಪ ಪ್ರೆಷರ್ ಗೇಮ್ ಆಗಿರೋದ್ರಿಂದ ನೋಡ್ಬೇಕು, ಚೇಸ್ ಮಾಡಕ್ಕೆ ನೋಡ್ತಾರೆ, ಸ್ವಲ್ಪ ಬೇಗ ಕಟ್ ಆಗ್ಬಿಟ್ಟು ಚೇಸ್ ಮಾಡಕ್ಕೆ ನೋಡ್ತಾರೆ ಅಂತ. ಸೊ ಟಾಸ್ ಕೂಡ ಸ್ವಲ್ಪ ಕ್ರೂಷಿಯಲ್ ಆಗಬಹುದು ಅಂತ ನನಗೆ ಅನಿಸ್ತಾ ಇದೆ. ಇನ್ನು ಈ ವರ್ಷ ಈ 2 ತಂಡಗಳ ಮಧ್ಯೆ ಯಾವ ತರ ನಡೀತು ಕಾಳಗ ಅಂತಂದ್ರೆ ಏಪ್ರಿಲ್ 24ಕ್ಕೆ ಗುರು ನಾವು ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾವು GT ವಿರುದ್ಧ ಆಡ್ತೀವಿ. ಈ ಕಡೆ ಸುಂದರಾಣ ಕ್ಯಾಚ್ ಎಲ್ಲ ಬಿಡ್ತಾರೆ, ನಮ್ಮ ಕೊಹ್ಲಿ ಅವರು 81 ಏನೋ ಹೊಡಿತಾರೆ. ಸೊ ಅಲ್ಲಿ ನೀಟಾಗಿ 205 ರನ್ ಟಾರ್ಗೆಟ್ ಇದ್ದಾಗ ಚೇಸ್ ಮಾಡಿ ಗೆಲ್ತೀವಿ. ಇನ್ನು ಅಹಮದಾಬಾದ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ 155 ರನ್ಗೆ ನಮಗೆ ಆಲ್ಔಟೇ ಮಾಡ್ತಾರೆ ಗುರು GT ಅವರು. ಸೊ ಆ ಮ್ಯಾಚ್ ನಾವು ಗೆಲ್ಬಹುದಾಗಿತ್ತು, ಸ್ವಲ್ಪ ಚೆನ್ನಾಗಿ ಎಲ್ಲ ಡಿಸಿಪ್ಲಿನ್ ಆಗಿ ಬೌಲಿಂಗ್ ಮಾಡಿದಿದ್ರೆ. ಬಟ್ GT ಅವರು ಆ ಮ್ಯಾಚ್ ಗೆಲ್ತಾರೆ. ಇನ್ನು ಕ್ವಾಲಿಫೈಯರ್ 1 ಅಲ್ಲಂತೂ ನಾವು ಫುಲ್ಲು ಡಾಮಿನೇಟಿಂಗ್ ವಿಕ್ಟರಿ ಅಂತ 92 ರನ್ಗಳ ಭರ್ಜರಿ ಜಯ ಸಿಗುತ್ತೆ ನಮ್ಮ RCB ಅವ್ರಿಗೆ. ಸೊ ಓವರ್ ಆಲ್ ಆಗಿ ಈ ವರ್ಷದ್ದು ನೋಡೋದಾದ್ರೆ 2:1 ಅನ್ನೋ ತರನೇ ಇದೆ. ಇನ್ನು ನೆಕ್ಸ್ಟ್ ಪ್ಲೇಯಿಂಗ್ 11ಗೆ ಬರೋದಾದ್ರೆ ಈ ಕಡೆ GT ಅವರ ಪ್ಲೇಯಿಂಗ್ 11 ಅಲ್ಲಿ ಏನಾದ್ರೂ ಬದಲಾವಣೆ ಇದೆನಾ ಅಂತಂದ್ರೆ ಒಂದು ಏನಂದ್ರೆ ಅಫ್ಕೋರ್ಸ್ ಇವಾಗ ಸಾಯಿ ಕಿಶೋರ್ ಅವ್ರನ್ನ ನ್ಯೂ ಚಂಡೀಗಢ ಅಲ್ಲಿ ಇರೋದ್ರಿಂದ ಮ್ಯಾಚ್ ಅಲ್ಲಿ ಇರೋದ್ರಿಂದ ಅವ್ರು ಆಡ್ಸಿಲ್ವೇನೋ ಅಥವಾ ಅಣ್ಣ ಕಾಣಿಸ್ಲೇ ಇಲ್ವೇನೋ ಗೊತ್ತಿಲ್ಲ. ಬಟ್ ಈ ಮ್ಯಾಚ್ ಅಲ್ಲಿ ನನಗೆ ಕೇಳಿದ್ರೆ ಮೋಸ್ಟ್ಲಿ ಇವರು ಅಶೋಕ್ ಶರ್ಮನು ತಗೊಂಡ್ ಬಂದ್ರು ಬರಬಹುದು ಅಂತ ಅನಿಸ್ತಾ ಇದೆ. ನೋಡ್ಬೇಕು ಏನ್ ಕತೆ ಅಂತ ಸಾಯಿ ಕಿಶೋರ್ ಅವರ ಜಾಗದಲ್ಲಿ. ಇಲ್ಲ ಅಂದ್ರೆ ಅಹಮದಾಬಾದ್ ಅಲ್ಲಿ ಸ್ವಲ್ಪ ಇರೋದ್ರಿಂದ ಸಾಯಿ ಕಿಶೋರ್ನೇ ಆಡ್ಸ್ಬೋದು ಗುರು, ಹೇಳಕ್ಕಾಗಲ್ಲ. ಅದು ಒಂದೇ ಚೇಂಜಸ್ ಏನಾದ್ರು ಆ ಕಡೆ ಆದ್ರೆ ಆಗಬಹುದು GT ಪಾಳ್ಯದಲ್ಲಿ. ಇಲ್ಲ ಅಂದ್ರೆ ಸೇಮ್ 11 ಒಂದಿಗೆ ಹೋಗ್ತಾರೆ ಅಂತ. ಇನ್ನು ಈ ಕಡೆ ನಮ್ಮ RCB ಪ್ಲೇಯಿಂಗ್ 11 ಅಲ್ಲಿ ನೋಡೋದಾದ್ರೆ ಕ್ವಾಲಿಫೈಯರ್ 1 ಅಲ್ಲಿ ಯಾವ ತರ ಇತ್ತಲ್ಲ ಸೇಮ್ ಅದೇ ತರ ಇರುತ್ತೆ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ನಾವು ಡಫಿ, ಭೂವಿ, ಏಜಲುಡ್, ರಸೀಕ್ದಾರ್, ಆಮೇಲೆ ಕೃಣಾಲ್ ಪಾಂಡೆ ಬೇರೆ ಇರ್ತಾರೆ. ನಾವು ಏನಪ್ಪಾ ಅಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರೊಮಾರಿಯೋ ಆಮೇಲೆ ಸುಯೇಶ್ ಅಣ್ಣನು ಇಟ್ಕೋಬಹುದು. ಸೊ ರೊಮಾರಿಯೋ ಬೇಕಂದ್ರೆ ರೊಮಾರಿಯೋನ ಆಡ್ಸೋದು, ಇಲ್ಲ ಅಂದ್ರೆ ಸುಯೇಶ್ ಅಣ್ಣ ಬೇಕಂದ್ರೆ ಸುಯೇಶ್ ಅಣ್ಣನ ಆಡ್ಸ್ಬೋದು. ಸೊ ಆ ಒಂದು ಆಪ್ಷನ್ ಇದೆ. ಅದೇನಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ. ಇನ್ನೇನಾದ್ರೂ ಫಸ್ಟ್ ಬೌಲಿಂಗ್ ನಮ್ಗೆ ಸಿಕ್ಕರೆ ಅವಾಗ ಏನಾಗುತ್ತೆ ಅಂದ್ರೆ ಜೇಕಬ್ ಡಫಿ ಅವರ ಜಾಗದಲ್ಲಿ ರೊಮಾರಿಯೋ ಆಡಿಸ್ಬೇಕಾಗುತ್ತೆ. ಯಾಕಂದ್ರೆ ನಮ್ದು ಬ್ಯಾಟಿಂಗ್ ಸ್ಟ್ರೆಂತ್ ಮಾಡ್ಕೋಬೇಕು ಅಂತ, ಸ್ಟ್ರೆಂತ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲ ಈ ಕಡೆ ಸುಯೇಶ್ ಅಣ್ಣ ಅಂತೂ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ, ಅದೊಂಚೂರು ಆ ಕಡೆ ಆಗ್ಬಿಡುತ್ತೆ. ಬಟ್ ಸ್ಟಿಲ್ ಪ್ಲೇಯಿಂಗ್ 11 ಅಂತೂ ಪರ್ಫೆಕ್ಟ್, ಪ್ಲೇಯಿಂಗ್ 12 ಅಂತೂ ಪರ್ಫೆಕ್ಟ್ ಆಗೇ ಇರುತ್ತೆ. ಸ್ವಲ್ಪ ಜೇಕಬ್ ಡಫಿನ ಬಿಡ್ಬೇಕಾಗತ್ತೆ ಫಸ್ಟ್ ಬೌಲಿಂಗ್ ಏನಾದ್ರೂ ಸಿಕ್ಕರೆ. ಇನ್ನೊಂದೇನಪ್ಪಾ ಅಂತಂದ್ರೆ ಗ್ಯಾಪ್ ಅಲ್ಲಿ ಫಿಲಿಪ್ ಸಾಲ್ಟ್ ನಮ್ಮ ಉಪ್ಪಣ್ಣ ಆಡ್ತಾರ, ಅದೊಂಚೂರು ಕ್ವಶನ್ ಮಾರ್ಕ್ ಇದೆ. ಇಂಜುರಿಯಿಂದ ಎಲ್ಲ
ಫುಲ್ಲು ರಿಕವರಿ ಆಗಿದ್ದಿದ್ರೆ ಆಡಲೇಬೇಕು ಅಂತೀನಿ. ಡೈರೆಕ್ಟಾಗಿ ಓಪನರ್ ಆಗೇ ಬಂದ್ಬಿಟ್ರು ಏನು ಪ್ರಾಬ್ಲಮ್ ಇಲ್ಲ. ಈ ಕಡೆ ವೆಂಕಿ ಅಯ್ಯರ್ ಬರ್ತಾರೆ ರೊಮಾರಿಯೋ ಜಾಗದಲ್ಲಿ. ರೊಮಾರಿಯೋ ಅಣ್ಣ ಏನು ಮಾಡ್ತಾರೆ, ವೆಂಕಿ ಅವರು ಅದೇ ಮಾಡ್ಬೋದು ಗುರು, ಒಂದೆರಡು ಓವರ್ ಬೌಲಿಂಗ್ ಕೂಡ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಸೊ ಅದೊಂಚೂರು ಚೇಂಜ್ ಮಾಡ್ಬೋದು ಏನಾದರೂ ಉಪ್ಪಣ್ಣ ಬಂದರೆ. ಬಟ್ ನನಗೆ ಕೇಳಿದ್ರೆ ಉಪ್ಪಣ್ಣ ಬರೋದು ಆಲ್ಮೋಸ್ಟ್ ಡೌಟ್ ಅಂತ ಅನಿಸ್ತಾ ಇದೆ. ಸೇಮ್ ವಿರಾಟ್ ಕೊಹ್ಲಿ ಮತ್ತು ವೆಂಕಿ ಅಯ್ಯರ್ ಇಬ್ಬರೇ ಓಪನಿಂಗ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ನೋಡ್ಬೇಕು ಏನಾದರೂ ಅದು ಚೇಂಜಸ್ ಆಗುತ್ತಾ ಅಂತ. ಇನ್ನು ಮೇನ್ ಮ್ಯಾಚ್ ಅಪ್ಸಿಗೆ ಬರೋಣ ಗುರು. ಏನಪ್ಪಾ ಅಂತಂದ್ರೆ GT ಪಾಳ್ಯದಲ್ಲಿ 3 ಮೇನ್ ಬ್ಯಾಟರ್ಸ್ ಇದ್ದಾರೆ. ಈ ಕಡೆ ಶುಭ್ಮನ್ ಗಿಲ್ ಆಯ್ತು, ಆಮೇಲೆ ಸಾಯಿ ಸುದರ್ಶನ್, ಬಟ್ಲರು. ಅದರಲ್ಲೂ ಮೇನ್ ಏನಪ್ಪಾ ಅಂದ್ರೆ ಶುಭ್ಮನ್ ಗಿಲ್ ಮತ್ತೆ ಸಾಯಿ ಸುದರ್ಶನ್ ಬಲ್ಕ್ ಆಫ್ ರನ್ಸ್ ಹೊಡೆದಿರೋದು ಇವ್ರಿಬ್ರೇ ಅಂತ. ಇವರು ಆರೆಂಜ್ ಕ್ಯಾಪ್ ರೇಸಲ್ಲೂ ಇವರಿಬ್ಬರೇ ಇದ್ದಾರೆ. ಆ ಥರ ಒಂದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇಬ್ರು. ಸೊ ಈ ಒಂದು ಟ್ರಯೋ ವಿರುದ್ಧ ನಮ್ಮ ಪೇಸ್ ಟ್ರಯೋ ಯಾವ ಥರ ಮಾಡ್ತಾರೆ ಬೌಲಿಂಗ್, RCB ಬೌಲಿಂಗು ಅಂತ. ಭುವಿ ಇದ್ದಾರೆ, ಹೇಜಲ್ವುಡ್ ಇದ್ದಾರೆ, ರಸಿಕ್ದಾರ್ ಸಲಾಮ್ ಇದ್ದಾರೆ. ಸೊ ಇವ್ರು ಯಾವ ಥರ ಮಾಡ್ತಾರೆ ನೋಡಬೇಕು. ಮೇನ್ ಏನಪ್ಪ ಅಂತಂದರೆ ಶುಭ್ಮನ್ ಗಿಲ್ ವರ್ಸಸ್ ಈ ಕಡೆ ನಮ್ಮ ಭುವಿ ಗುರು ಸಕ್ಕತ್ತಾಗಿದೆ. ಯಾಕಂದರೆ ನಮ್ಮ ಭುವಿ ಅವರಂತೂ 80 ರನ್ ಕೊಟ್ಬಿಟ್ಟು 5 ಬಾರಿ ಏನೋ ವಿಕೆಟ್ ಎತ್ತಿದ್ದಾರೆ. ಸೊ ಆ ಒಂದು ಅಡ್ವಾಂಟೇಜ್ ಇದೆ ನಮ್ಮ ಭುವಿ ಅವ್ರಿಗೆ ಅಂತ. ಸೂಪರ್ ಬೌಲಿಂಗ್ ಮಾಡ್ತಿದ್ದಾರೆ. ಅಂದರೆ ಗೊತ್ತಲ್ಲ ನಿಮಗೆ, 26 ವಿಕೆಟ್ಸ್ ಎಲ್ಲ ತೆಗೆದಿದ್ದಾರೆ. ಪರ್ಪಲ್ ಕ್ಯಾಪ್ ಹೋಲ್ಡರ್ ರೇಸಲ್ಲಿ ಇವರು ಇದ್ದಾರೆ, ಸೆಕೆಂಡ್ ಇದ್ದಾರೆ ಇವಾಗ. ಆಮೇಲೆ ಏನಂದರೆ ಶುಭ್ಮನ್ ಗಿಲ್ಗೆ ಕ್ವಾಲಿಫೈಯರ್ 1 ಬಕ್ ಅಂತ ಬೋಲ್ಡ್ ಎಲ್ಲ ಮಾಡಿದ್ರು. ಸೊ ಈ ಒಂದು ಬ್ಯಾಟಲ್ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಬಟ್ ಶುಭ್ಮನ್ ಗಿಲ್ಲು ಹೇಜಲ್ವುಡ್ ವಿರುದ್ಧ ಚೆನ್ನಾಗಿ ಆಡಿದ್ದಾರೆ ಗುರು, ಅದೂ ಇದೆ. ಆಮೇಲೆ ಸಾಯಿ ಸುದರ್ಶನ್ ನಮ್ಮ RCB ವಿರುದ್ಧ ಈ ವರ್ಷ ಏನಪ್ಪ ಅಂದರೆ 265 ರನ್ ಹೊಡೆದವನೇ ಅಣ್ಣ. 1 ಸೆಂಚುರಿ ಬೇರೆ ಹೊಡೆದ್ರು ಚಿನ್ನಸ್ವಾಮಿಯಲ್ಲಿ. ಸೊ ಈ ಅಣ್ಣನ ಮೇಲೂ ಸ್ವಲ್ಪ ಕಣ್ಣು ಇಡಬೇಕು. ಯಾಕಂದರೆ ಅಣ್ಣ ಹೋದ ಮ್ಯಾಚಲ್ಲಂತೂ 8 ವಿಕೆಟ್ ಆಗಿಬಿಟ್ಟು ನಮಗೆ ಸ್ವಲ್ಪ ವರದಾನ ಆದಂಗೆ ಆಗ್ಬಿಡ್ತು. ಬಟ್ ಆದ್ರೂ ಅಣ್ಣ ಸ್ವಲ್ಪ ಕ್ರೇಜಾಗಿ ಆಡ್ತಾರೆ ಗುರು. ಆಮೇಲೆ ಏನಂದರೆ ಜೋಶ್ ಬಟ್ಲರ್ ವರ್ಸಸ್ ಹೇಜಲ್ವುಡ್, ಅದು ಕೂಡ ನೋಡೋಕೆ ಒಂಥರ ಚೆನ್ನಾಗಂತೂ ಇರುತ್ತೆ. ಆಮೇಲೆ ಏನಂದರೆ ಈ ಕಡೆ ಡೈರೆಕ್ಟಾಗಿ RCB ಬ್ಯಾಟಿಂಗು ನಮ್ಮ ಕೊಹ್ಲಿ ಅವರಾಯಿತು, ಆಮೇಲೆ ವೆಂಕಿ ಅಯ್ಯರ್ ಆಯಿತು, ಆಮೇಲೆ ಪಡಿಕೋಲು, ಈ 3 ಜನ ಪವರ್ ಪ್ಲೇಲಿ, ಮೇನ್ಲಿ ಪವರ್ ಪ್ಲೇಯಲ್ಲಿ ರಬಾಡ ಮತ್ತು ಸಿರಾಜ್ ವಿರುದ್ಧ ಯಾವ ಥರ ಆಡ್ತಾರೆ, ಯಾವ ಥರ ಟೋನ್ ಸೆಟ್ ಮಾಡ್ತಾರೆ ಅದು ನೋಡಬೇಕು. ಸ್ಪೆಷಲಿ ರಬಾಡ ವರ್ಸಸ್ ಈ ಕಡೆ ಕೊಹ್ಲಿ ಚೆನ್ನಾಗಿರುತ್ತೆ ಗುರು. ರಬಾಡ ಅಂತೂ ಪವರ್ ಪ್ಲೇಲಿ 19 ವಿಕೆಟ್ಸ್ ತೆಗೆದಿದ್ದಾರೆ. ಓವರ್ ಆಲ್ ಆಗಂತೂ 28 ವಿಕೆಟ್ಸು. ಪರ್ಪಲ್ ಕ್ಯಾಪ್ ಹೋಲ್ಡರ್ ಕೂಡ ಈಗ ಅವರೇ ಇದ್ದಾರೆ. ಸೊ ಆ ಒಂದು ಕ್ರೇಜಿ ಬ್ಯಾಟಲ್ ನಡೆಯುತ್ತೆ ಅಂತ ಅನ್ನಿಸ್ತಾ ಇದೆ. ಸಿರಾಜ್ ಕೂಡ ಏನು ಅವರು ಹಿಂದೆ ಇದ್ದಾರೆ, ಏನು ದೂರ ಹೋಗಿಲ್ಲ, ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಸ್ಪೆಷಲಿ ಪವರ್ ಪ್ಲೇಲಿ ಅಂತ. ಆಮೇಲೆ ಏನಪ್ಪ ಅಂತಂದರೆ ಮೇನು ರಶೀದ್ ಖಾನ್ ವರ್ಸಸ್ ಈ ಕಡೆ ನಮ್ಮ ರಜತ್ ಪಟಿದಾರ್ ಗುರು, ಅದು ಸಖತ್ತಾಗಿರುತ್ತೆ. ನೀವು ಕ್ವಾಲಿಫೈಯರ್ 1 ನೋಡಿ, ಸ್ಪಿನ್ನರ್ ಅಂದರೆ ನಮ್ಮ ಯಾರು ರಜತ್ ಪಟಿದಾರ್ ಇರಬೇಕಾದ್ರೆ ಇವ್ರ ಅಣ್ಣ ಯಾರು ರಶೀದ್ ಖಾನ್ ತಗೊಂಡೇ ಬರಲಿಲ್ಲ ಗುರು, ಸ್ವಲ್ಪ ಲೇಟ್ ಮಾಡಿ ತೊಗೊಂಬಂದ್ರು ಅಂತ. ಸೊ ಆ ಒಂದು ಬ್ಯಾಟಲ್ ಸೈಕಾಗಿರುತ್ತೆ ಅಂತ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ GT ಅವ್ರಿಗೆ ಟ್ರಂಪ್ ಕಾರ್ಡ್, ಈ ವರ್ಷದ ಟ್ರಂಪ್ ಕಾರ್ಡ್ ನನಗೆ ಕೇಳಿದ್ರೆ ಅದು ಸ್ಪೆಷಲಿ ಮಿಡಲ್ ಓವರ್ಸಲ್ಲಿ ಯಾರಪ್ಪ ಅಂದರೆ ಹೋಲ್ಡರ್ ಗುರು, ಜೇಸನ್ ಹೋಲ್ಡರ್. ಅಣ್ಣ ಏನಂದರೆ ಮೊಮೆಂಟಮೇ ಶಿಫ್ಟ್ ಮಾಡ್ತಾರೆ, ಮಿಡಲಲ್ಲಿ ಬರ್ತಾರೆ, ಸಟ್ಪಟ್ ಹುಡುಮಂತ 2 ವಿಕೆಟ್ ತೆಗಿತಾರೆ, ಫುಲ್ ಮೊಮೆಂಟಮೇ ಶಿಫ್ಟ್ ಆಗಿಬಿಡುತ್ತೆ ಅಂತ. ಅವ್ರದ್ದು ಏನಪ್ಪ ಅಂದರೆ ಈ IPL ಬೆಸ್ಟ್ IPL ಸೀಸನ್ ಆಗಿದೆ. 17 ವಿಕೆಟ್ಸ್ ಏನೋ ತೆಗೆದಿದ್ದಾರೆ. ಸೊ ಒಂಥರ ನೋಡ್ಕೊಂಡು ಆಡಬೇಕು ಹೋಲ್ಡರ್ಗೆ ಅಂತ. ಸೊ ಇದೆಲ್ಲ ಮೇನ್ ಮ್ಯಾಚ್ ಅಪ್ಸ್ ಗುರು, ಸಖತ್ತಾಗಿರುತ್ತೆ ನೋಡೋಕ್ಕೆ. ಆಮೇಲೆ ಏನಂದರೆ ಒಬ್ಬ ಪ್ಲೇಯರ್ ಬಗ್ಗೆ ನಾನು ಮಾತಾಡಲಿಲ್ಲ, ಇವಾಗ ಹೇಳ್ತೀನಿ ಯಾರಪ್ಪ ಅಂತಂದರೆ ಪ್ಲೇಯರ್ಸ್ ಟು ವಾಚ್ ಔಟ್ ಫಾರ್ ಯಾರಿರ್ಬೋದು ಅದು ಅಂತಂದರೆ ನಿಮ್ಮೆಲ್ಲರ ನೆಚ್ಚಿನ ಕೃನಾಲ್ ಪಾಂಡ್ಯ, ಕೃನಾಲ್ ಪಾಂಡ್ಯ ನನ್ನ ಪ್ರಕಾರ ಪ್ಲೇಯರ್ಸ್ ಟು ವಾಚ್ ಔಟ್ ಆಗ್ಬೋದು, ಅಂದರೆ ಗೇಮ್ ಚೇಂಜರೇ ಆಗ್ಬೋದು ಅಂತ. ಯಾಕಂದರೆ ಹೋದ ವರ್ಷ ನಿಮಗೆ ಗೊತ್ತಲ್ಲ, ಇದೇ ಅಹಮದಾಬಾದಲ್ಲಿ ಸಾಕಾದಾಗ ಬೌಲಿಂಗ್ ಮಾಡಿದ್ರು ನಮ್ಮ ಕೃನಾಲ್ ಪಾಂಡ್ಯ. ಸೊ ಇವತ್ತು ಅಂದರೆ ಇವತ್ತಲ್ಲ, ನಾಳೆನೂ ಕೂಡ ಇವರೇ ನಮಗೆ ಗೇಮ್ ಚೇಂಜರ್ ಆಗಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಿಮ್ಗೇನು ಅನಿಸುತ್ತೆ, ಪ್ಲೇಯರ್ಸ್ ಟು ವಾಚ್ ಔಟ್ ಯಾರಾಗ್ಬೋದು, ಗೇಮ್ ಚೇಂಜರ್ ಯಾರಾಗ್ಬೋದು ಅಂತ ಕಮೆಂಟ್ ಮಾಡಿ. ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ಅಫ್ಕೋರ್ಸ್ GTಗೆ ಹೋಮ್ ಅಡ್ವಾಂಟೇಜ್ ಇದೆ. ಬಟ್ RCB ಕ್ಲಿಯರ್ ಫೇವ್ರೇಟ್ಸ್. ಯಾಕಂದರೆ ಇದೇ ಅಹಮದಾಬಾದಲ್ಲಿ ಹೋದ ವರ್ಷ ನಾವು ಚಾಂಪಿಯನ್ಸ್ ಆಗಿದ್ವಿ. ಇನ್ನೇನಂದ್ರೆ ಈ ಕಡೆ CSK ಮತ್ತೆ MI ಅವ್ರು ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್ ಆಗಿದ್ರು ಗುರು. ಆ ಒಂದು ಪಟ್ಟಿಗೆ ನಮ್ಮ RCBನೂ ಸೇರ್ತಾರ, ಅದೊಂಚೂರು ನೋಡಬೇಕು. ಆಮೇಲೆ ಇನ್ನೊಂದು ಸ್ಟಾಟ್ಸ್ ಇದೆ, ಏನಂದ್ರೆ ವೈಟ್ ಬಾಲ್ ಕ್ರಿಕೆಟಲ್ಲಿ ಇಲ್ಲಿವರೆಗೂ ಹೇಜಲ್ವುಡ್ ಫೈನಲಲ್ಲಿ ಸೋತೇ ಇಲ್ಲ ಅಂತ ಇದೆ. ಸೊ ಅದನ್ನು ಒಂಚೂರು ನಮಗೆ ಅಡ್ವಾಂಟೇಜ್ ಆಗಲಿ ಅಂತ ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಈ ಒಂದು ಮ್ಯಾಚ್ ಮಾತ್ರ ಸೈಕಾಗಿರಲಿ, ಮಸ್ತಾಗಿರಲಿ. ನಮ್ಮ RCB ನೋಡೋಣ 2ನೇ ಬಾರಿ ಚಾಂಪಿಯನ್ಸ್ ಆಗ್ತಾರಾ, ಏನು ಕತೆ ಅಂತ. ಇನ್ನು ನಿಮ್ಮ ಅನಿಸಿಕೆ ಏನಿದೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಆಮೇಲೆ ಗ್ಯಾಪಲ್ಲಿ ಲೈವಲ್ಲೆಲ್ಲ ಇನ್ನೊಂಚೂರು ಇದ್ರ ಬಗ್ಗೆ ನೀಟಾಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.